ಫ್ರೆಂಡ್ಸ್, ಇವಾಗ ಪ್ರೆಸೆಂಟ್ ಚಿನ್ನಸ್ವಾಮಿ ಕ್ರಿಕೆಟ್ ಸ್ಟೇಡಿಯಂ ಹತ್ರ ಒಂದು ಸೈಟ್ ತಗೋಬೇಕು ಅಂದ್ರೆ ಆಗುತ್ತಾ? ಸೊ ಅದೇ ತರನೇ ಇಲ್ಲಿ ಇಂಟರ್ನ್ಯಾಷನಲ್ ಕ್ರಿಕೆಟ್ ಸ್ಟೇಡಿಯಂ ಹತ್ರ ಒಂದು ಸೈಟ್ ಏನಾದ್ರೂ ನೀವು ಇವಾಗ ಪರ್ಚೇಸ್ ಮಾಡಿದ್ರೆ ನೆಕ್ಸ್ಟ್ ಫ್ಯೂಚರ್ಗೆ ನಿಮ್ಗೆ ಹೆಲ್ಪ್ ಆಗುತ್ತೆ. ನಿಮ್ಗೆ ಇದು ಇಂಟರ್ನ್ಯಾಷನಲ್ ಕ್ರಿಕೆಟ್ ಸ್ಟೇಡಿಯಂ ಇಂದ ಜಸ್ಟ್ ಒಂದು 15 ಮಿನಿಟ್ಸ್ ಆಗುತ್ತೆ. ಇನ್ನ ಇದು BMRDA ಅಪ್ರೂವ್ಡ್ ಅಂಡ್ ಇಂಡಿವಿಜುವಲ್ ಈ ಖಾತಾ ಇರುವಂತ ಪ್ರಾಜೆಕ್ಟ್. ಇಲ್ಲಿ ಟೋಟಲ್ ಆಗಿ 26 ಸೈಟ್ಸ್ ಇದೆ. ಎಲ್ಲ ನ್ಯಾಷನಲೈಸ್ ಬ್ಯಾಂಕ್ ಅಲ್ಲೂ ಅಪ್ ಟು 80% ಲೋನ್ ಆಗುತ್ತೆ. ಇನ್ನ ಈ ಜಾಗದಿಂದ ಕನೆಕ್ಟಿವಿಟಿ ನೋಡೋದಿತ್ತು ಅಂದ್ರೆ ಅಲಯನ್ಸ್ ಕಾಲೇಜ್ ಜಸ್ಟ್ 5 ಮಿನಿಟ್ಸ್ ಆಗುತ್ತೆ. PES ಯೂನಿವರ್ಸಿಟಿ 20 ಮಿನಿಟ್ಸ್ ಆಗುತ್ತೆ. ಜಿಗ್ನಿ ಮತ್ತೆ ಬೊಮ್ಸಂದ್ರ ಇಂಡಸ್ಟ್ರಿಯಲ್ ಏರಿಯಾ 15 ಮಿನಿಟ್ಸ್ ಆಗುತ್ತೆ. ಇನ್ಫೋಸಿಸ್ ಮತ್ತೆ ಎಲೆಕ್ಟ್ರಾನಿಕ್ ಸಿಟಿ 20 ಮಿನಿಟ್ಸ್ ಆಗುತ್ತೆ. ಇಷ್ಟೇ ಅಲ್ಲ, ಈ ಪ್ರಾಜೆಕ್ಟ್ ಬಗ್ಗೆ ಇನ್ನ ಹೆಚ್ಚಿನ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡ್ದಲೇ ಕೊನೆವರೆಗೂ ನೋಡಿ. PK ಕ್ರಿಯೇಷನ್ಸ್ ಯೂಟ್ಯೂಬ್ನವ್ರಿಗೆ ಸಬ್ಸ್ಕ್ರೈಬ್ ಮಾಡ್ತಾನೆ ಇರಿ. ಎಂದು ಅದು ಬಾಳಲಿ, ಬೆಳಗಲಿ, ಉದ್ಧಾರ ಆಗಲಿ. ಹಾಯ್ ಎಲ್ರಿಗೂ ನಮಸ್ಕಾರ. ನಾನ್ ಜ್ಯೋತಿ, PK ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ ಇಂದ. ಫ್ರೆಂಡ್ಸ್, ನಾನಿವತ್ತು ಅಡಾರ್ ಪ್ರಾಪರ್ಟೀಸ್ ಅವರು ಮಾಡಿರುವಂತ ಒಂದು BMRDA ಲೇಔಟ್ಗೆ ಬಂದಿದ್ದೀನಿ. ಇಲ್ಲಿ 26 ಪ್ಲಾಟ್ ಬರುತ್ತೆ. ನೀವೇನಾದ್ರೂ ಜಿಗ್ನಿ, ಚಂದಾಪುರ, ಬೊಮ್ಸಂದ್ರ ಸೈಡ್ ಒಂದು ಸೈಟ್ ಏನಾದ್ರೂ ನೋಡ್ತಿತ್ತು ಅಂದ್ರೆ ನೋಡ್ಬೋದು. ಇದು ನಿಮ್ಗೆ BMRDA ಅಪ್ರೂವ್ಡ್ ಅಂಡ್ ಇಂಡಿವಿಜುವಲ್ ಈ ಖಾತಾ ಇರುವಂತ ಪ್ರಾಜೆಕ್ಟ್. ಇನ್ನ ಈ ಲೇಔಟ್ ಅಲ್ಲಿ ಏನೇನ್ ಡೆವಲಪ್ಮೆಂಟ್ ಬರುತ್ತೆ, ಸರೌಂಡಿಂಗ್ ಡೆವಲಪ್ಮೆಂಟ್ ಏನಿದೆ, ಪ್ರೈಸಸ್ ಎಲ್ಲ ಏನಿದೆ ಅಂತ ತಿಳಿಸ್ಕೊಡೋದಕ್ಕೆ ಮಂಜುನಾಥ್ ಸರ್ ನಮ್ ಜೊತೆ ಇದ್ದಾರೆ. ಸೊ ಬನ್ನಿ ಅವ್ರನ್ನ ವೆಲ್ಕಮ್ ಮಾಡೋಣ. ಹಾಯ್ ಸರ್. ಹಾಯ್, ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ? ಹಾ ಸರ್. ಸರ್, ಪ್ರೆಸೆಂಟ್ ನಾವ್ ಇವಾಗ ಯಾವ ಜಾಗದಲ್ಲಿ ಇದ್ದೀವಿ ಸರ್? ನಾವು ಪ್ರೆಸೆಂಟ್ ಇವಾಗ ಚಂದಾಪುರ, ಆನೆಕಲ್ಲು, ಜಿಗ್ನಿ, ಬೊಮ್ಸಂದ್ರ ಸೆಂಟ್ರಲ್ ಇದೀವಿ. ಓಕೆ ಸರ್. ಸರ್, ಇನ್ನ ಈ ಲೇಔಟ್ ಅಲ್ಲಿ ಏನೇನ್ ಡೆವಲಪ್ಮೆಂಟ್ ಬರುತ್ತೆ ಸರ್? ಇದು ನೋಡಿ, ನಿಮ್ಗೆ BMRDA ಈ ಖಾತಾ ಲೆವೆಲ್. Okay. ನಿಮ್ಗೆ ಎಲೆಕ್ಟ್ರಿಸಿಟಿ ರೆಡಿ ಇದೆ, ಓವರ್ ಹೆಡ್ ಟ್ಯಾಂಕ್ ರೆಡಿ ಇದೆ. Okay. ಮತ್ತೆ ಇಷ್ಟು ಕಮ್ಮಿ ಬೆಲೆಗೆ BMRDA ಸೈಟು ನಿಮ್ಗೆ ಸುತ್ತಮುತ್ತ ಎಲ್ಲೂ ಸಿಗಲ್ಲ. ಓಕೆ ಸರ್. ಇನ್ನ ಈ ಲೇಔಟ್ಗೆ ಸರೌಂಡಿಂಗ್ ಡೆವಲಪ್ಮೆಂಟ್ ಏನಿದೆ ಸರ್? ಮೇಡಮ್, ಸರೌಂಡಿಂಗ್ ಡೆವಲಪ್ಮೆಂಟ್ ಅಂದ್ರೆ ನಿಮ್ಗೆ ಬ್ಯಾಕ್ ಸೈಡ್ ಏನ್ ಕಾಣಿಸ್ತಾ ಇದೆ ಓವರ್ ಟ್ಯಾಂಕ್, ಇದು ಬಂದ್ಬಿಟ್ಟು ಸೂರ್ಯ ಸಿಟಿ ಫೇಸ್ 3. Okay. ನಿಮ್ಗೆ ಇವಾಗ ಪ್ರೆಸೆಂಟ್ ಆಗಿ ಇಂಟರ್ನ್ಯಾಷನಲ್ ಕ್ರಿಕೆಟ್ ಸ್ಟೇಡಿಯಂ ಬರ್ತಾ ಇದೆಯಲ್ವಾ, ಅದು ಬಂದ್ಬಿಟ್ಟು ನಿಮ್ಗೆ ಇಲ್ಲಿಂದ ಜಸ್ಟ್ ಒಂದು 15 ಮಿನಿಟ್ಸ್ ಆಗುತ್ತೆ. ಓಕೆ. ಆಮೇಲೆ ನಾರಾಯಣ ಹಾಸ್ಪಿಟಲ್ ಬಂದ್ಬಿಟ್ಟು ನಿಮ್ಗೆ ಒಂದು 10 ಮಿನಿಟ್ಸ್ ಆಗುತ್ತೆ. ಓಕೆ. ಇನ್ಫೋಸಿಸ್ ಮತ್ತೆ ಎಲೆಕ್ಟ್ರಾನಿಕ್ ಸಿಟಿ ನಿಮ್ಗೆ ಇಲ್ಲಿಂದ ಒಂದು 20 ಮಿನಿಟ್ಸ್ ಆಗುತ್ತೆ. ಓಕೆ. ಅಲಯನ್ಸ್ ಕಾಲೇಜ್ ಬಂದ್ಬಿಟ್ಟು ನಿಮ್ಗೆ ಇಲ್ಲಿಂದ ಒಂದು 5 ಮಿನಿಟ್ಸ್ ಅಷ್ಟೇ ಮೇಡಮ್. ಓಕೆ. ಇದಲ್ದೇನೆ ಮೇಡಮ್, ನಿಮ್ಗೆ ಜಿಗ್ನಿ ಮತ್ತೆ ಬೊಮ್ಸಂದ್ರ ಇಂಡಸ್ಟ್ರಿಯಲ್ ಏರಿಯಾ ಬಂದ್ಬಿಟ್ಟು ನಿಮ್ಗೆ ಒಂದು 15 ಮಿನಿಟ್ಸ್ ಆಗುತ್ತೆ ಅಷ್ಟೇ. ಓಕೆ ಸರ್. ಎಲ್ಲ ಒಂದು 15 to 20 ಮಿನಿಟ್ಸ್ ಸರೌಂಡಿಂಗ್ ಅಲ್ಲೇ ನಿಮ್ಗೆ ಎಲೆಕ್ಟ್ರಾನಿಕ್ ಸಿಟಿ ಆಗ್ಬೋದು, ಜಿಗ್ನಿ ಆಗ್ಬೋದು, ಬೊಮ್ಸಂದ್ರ ಆಗ್ಬೋದು, ಎಲ್ಲ 15-20 ಮಿನಿಟ್ಸ್ ಅಲ್ಲೇ ಇದೆ ನಿಮ್ಗೆ. ಓಕೆ ಸರ್. ಅಂದ್ರೆ ಸರೌಂಡಿಂಗ್ ಡೆವಲಪ್ಮೆಂಟ್ ಚೆನ್ನಾಗಿದೆ. ಇಲ್ಲಿ ಸೈಟ್ ತಗೊಂಡ್ರೆ ಫ್ಯೂಚರ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಓಕೆ. ನಿಮ್ಗೆ ಈ ಪ್ರೈಸ್ಗೆ ಪ್ರೆಸೆಂಟ್ ಆಗಿ ಇನ್ವೆಸ್ಟ್ಮೆಂಟ್ಗೂ ಜಾಗ ತುಂಬಾ ಚೆನ್ನಾಗಿದೆ. BMRDA ಈ ಖಾತಾ ಇದೆ, ರೆಡಿ ಫಾರ್ ರಿಜಿಸ್ಟ್ರೇಷನ್ ಇದೆ. ಅಥವಾ ಫ್ಯೂಚರ್ಗೆ ಇನ್ವೆಸ್ಟ್ ಮಾಡಿ ಬಿಡ್ತೀನಿ ಅಂತಂದ್ರೂ ಓಕೆ, ಕನ್ಸ್ಟ್ರಕ್ಷನ್ಗಾದ್ರೂ ಓಕೆ. ಓಕೆ ಸರ್. ಬಸ್ ಕನೆಕ್ಟಿವಿಟಿ ಯಾವ ತರ ಸರ್ ಲೇಔಟ್ ಬರಬೇಕು ಅಂದ್ರೆ? ಇದು ಪಕ್ಕದಲ್ಲಿ ಏನಿದೆ, ಇದು ಬಂದ್ಬಿಟ್ಟು ಲಿಂಗಾಪುರ ಅನ್ಬಿಟ್ಟು. ಓಕೆ. ಸೊ ನಿಮ್ಗೆ ಇಲ್ಲಿಂದ ಜಿಗ್ನಿ ಮೈನ್ ರೋಡ್ಗೆ, ಬನ್ನರ್ಘಟ್ಟ ಜಿಗ್ನಿ ಮೈನ್ ರೋಡ್ಗೆ ಜಸ್ಟ್ ಒಂದು 3 ಕಿಲೋಮೀಟರ್ಸ್ ಆಗುತ್ತೆ. ಓಕೆ. ಲಿಂಗಾಪುರ ಮೈನ್ ರೋಡ್ಗೆ ಬಸ್ ಬರುತ್ತೆ. ಲಿಂಗಾಪುರ ರೋಡ್ಗೆ ಬಸ್ ಬರುತ್ತೆ. ಹೌದು. ಓಕೆ, ಸೂಪರ್ ಸರ್. ಸರ್, ಇಲ್ಲಿ ಸರೌಂಡಿಂಗ್ ಡೆವಲಪ್ಮೆಂಟ್, ಸ್ಕೂಲು, ಕಾಲೇಜ್, ಇಂಡಸ್ಟ್ರಿಯಲ್ ಏರಿಯಾ ಮತ್ತೆ ಕ್ರಿಕೆಟ್ ಸ್ಟೇಡಿಯಂ ಹತ್ರ ಅಂತ ಹೇಳಿದ್ರಿ. ಸೊ ಇಲ್ಲಿ ಪರ್ ಸ್ಕ್ವೇರ್ ಫೀಟ್ ಏನಿದೆ ಸರ್? ಮೇಡಮ್, BMRDA ಈ ಖಾತಾ ರೆಡಿ ಇರೋಂತ ಜಾಗ ಇದು. ಪ್ರೈಸ್ ಬಂದ್ಬಿಟ್ಟು 2,399 ಮೇಡಮ್ ಪರ್ ಸ್ಕ್ವೇರ್ ಫೀಟ್. 2,399 ಸರ್. ನೀವು ಇಲ್ಲಿ ಪರ್ ಸ್ಕ್ವೇರ್ ಫೀಟ್ ಬಂದು 2,399 ಅಂತ ಹೇಳಿದ್ರ. ಸೊ ಒನ್ ಶಾರ್ಟ್ ಪೇಮೆಂಟ್ ಅಲ್ಲೇ ಅಮೌಂಟ್ ಕ್ಲಿಯರ್ ಮಾಡೋದಿಕ್ ಆಗಲ್ಲ ಅಲ್ವಾ? ಅಂತವ್ರಿಗೋಸ್ಕರ ಬ್ಯಾಂಕ್ ಲೋನ್ ಏನಾದ್ರು ಇದೆಯಾ ಸರ್? ಮೇಡಮ್ ನೋಡಿ, 80% ಬ್ಯಾಂಕ್ ಲೋನ್ ಆಗುತ್ತೆ ನಿಮ್ಗೆ. ಓಕೆ. ಮತ್ತೆ ನಿಮ್ಗೆ ಏನಂತಂದ್ರೆ ಜನ ಬರ್ಲಿ, ನೋಡಿ ಜಾಗ ಇಷ್ಟ ಆಮೇಲೆ ಒಂದು 10,000 ಟೋಕನ್ ಅಡ್ವಾನ್ಸ್ ಮಾಡ್ಲಿ, ಡಾಕ್ಯುಮೆಂಟ್ಸ್ ತಗೊಂಡ್ಲಿ, ಲೀಗಲ್ ಚೆಕ್ ಮಾಡ್ಲಿ. ಆಫ್ಟರ್ ಲೀಗಲ್ ಎಲ್ಲ ಆಗಾದ್ಮೇಲೆ ಅವ್ರ ಅಗ್ರಿಮೆಂಟ್ ಪ್ರೊಸೆಸ್ ಮಾಡ್ಕೊಂಡು ಲೋನು ಕೂಡ ನಾವೇ ಮಾಡಿಸ್ಕೊಡ್ತೀರಿ ಮೇಡಮ್. ಓಕೆ. 80% ವರ್ಗೂ ಲೋನ್ ಆಗುತ್ತೆ ಅಂತ ಹೇಳಿದ್ರ. ಸೊ ಯಾವ್ಯಾವ ಬ್ಯಾಂಕ್ ಅಲ್ಲಿ ಲೋನ್ ಆಗ್ಬೋದು ಸರ್? ಎಲ್ಲಾ ನ್ಯಾಷನಲೈಸ್ ಬ್ಯಾಂಕ್ ಅಲ್ಲೂ ಲೋನ್ ಆಗುತ್ತೆ. ಎಲ್ಲಾ ನ್ಯಾಷನಲೈಸ್ ಬ್ಯಾಂಕ್ ಅಲ್ಲಿ ಲೋನ್ ಎಲ್ಲಾ ನ್ಯಾಷನಲೈಸ್ ಬ್ಯಾಂಕ್ ಅಲ್ಲೂ ಲೋನ್ ಆಗುತ್ತೆ. ಅಪ್ ಟು 80% ಲೋನ್ ಆಗುತ್ತೆ. ಓಕೆ. ಡಾಕ್ಯುಮೆಂಟ್ಸ್ ತಗೊಂಡ್ಲಿ, ಒಂದು ಟೋಕನ್ ಅಡ್ವಾನ್ಸ್ ಮಾಡಿ ಡಾಕ್ಯುಮೆಂಟ್ಸ್ ತಗೊಂಡ್ಲಿ, ಲೀಗಲ್ ಚೆಕ್ ಮಾಡ್ಲಿ, ಲೀಗಲ್ ಆದ್ಮೇಲೆ ಫರ್ದರ್ ಏನಿದೆ ಅದನ್ನ ಪ್ರೊಸೀಡ್. ಓಕೆ. ಸ್ಟಾರ್ಟಿಂಗು ಬಂದು ಜಾಗ ನೋಡಿ ಇಷ್ಟ ಆಯ್ತು ಅಂತಂದ್ರೆ ಒಂದು 10,000 ಅಮೌಂಟ್ ಪೇ ಮಾಡಿದ್ರೆ ನೀವು ಡಾಕ್ಯುಮೆಂಟ್ ಕೊಡ್ತೀರಾ? 10,000 ಪೇ ಮಾಡ್ಲಿ, ಡಾಕ್ಯುಮೆಂಟ್ಸ್ ಕೊಡ್ತೀರಿ. ಲೀಗಲ್ ಬಂದಾದ್ಮೇಲೆ ನೆಕ್ಸ್ಟ್ ಪ್ರೊಸೀಜರ್ ಕಂಟಿನ್ಯೂ ಮಾಡೋಣ. ಇಲ್ಲ ಅವ್ರಿಗೆ ಲೀಗಲ್ ಓಕೆ ಆಗಿಲ್ಲ ಅಂತಂದ್ರೆ ಆ ಡಾಕ್ಯುಮೆಂಟ್ಸ್ ರಿಟರ್ನ್ ಮಾಡಿ ಅಮೌಂಟ್ ರಿಟರ್ನ್ ತಗೊಂಡ್ಲಿ ಮೇಡಮ್. 1 ರೂಪಾಯಿನೂ ಡಿಡಕ್ಟ್ ಮಾಡಲ್ಲ. ಓಕೆ. ಅವ್ರ ಹತ್ರ ಏನ್ ಅಮೌಂಟ್ ತಗೊಂಡಿರ್ತೀರಾ ಅದು ಫುಲ್ ರಿಫಂಡ್ ಇರುತ್ತೆ. 1 ರೂಪಾಯಿ ಕೂಡ ಡಿಡಕ್ಷನ್ ಇರೋದಿಲ್ಲ ಅಲ್ಲ? ಸೂಪರ್ ಸರ್. ಫ್ರೆಂಡ್ಸ್, ನೋಡುದಲ್ವಾ, ಇದು BMRDA ಅಪ್ರೂವ್ಡ್ ಅಂಡ್ ಇಂಡಿವಿಜುವಲ್ ಈ ಖಾತಾ ಇರುವಂತ ಪ್ರಾಜೆಕ್ಟ್. ಸರ್ರೇ ಹೇಳಿದಾರೆ, ನೀವು ಬನ್ನಿ, ಜಾಗ ನೋಡಿ, ಒಂದು 10,000 ಅಮೌಂಟ್ ನ ಪೇ ಮಾಡಿ, ಸೆಟ್ ಆಫ್ ಡಾಕ್ಯುಮೆಂಟ್ ತಗೊಂಡೋಗಿ ವೆರಿಫಿಕೇಶನ್ ಮಾಡಿಸಿ, ಒಬ್ರಲ್ಲ ಇಬ್ರು ಲಾಯರ್ ಹತ್ರ ಕೊಟ್ಟು ಚೆಕ್ ಮಾಡಿಸಿ, ನಿಮ್ಗೆ ಓಕೆ ಆಯ್ತು ಅಂತ ಅಂದ್ರೆ ನೀವು ಫರ್ದರ್ ಮೂವ್ ಆಗ್ಬೋದು. ನಿಮ್ಗೆ ಓಕೆ ಆಗ್ಲಿಲ್ಲ ಅಂದ್ರೆ ಸರ್ರೇ ಹೇಳಿರೋ ಪ್ರಕಾರ 1 ರೂಪಾಯಿ ಕೂಡ ಡಿಡಕ್ಷನ್ ಇಲ್ದಲ್ಲ ನಿಮ್ಗೆ ಅಮೌಂಟ್ ರೀಫಂಡ್ ಆಗುತ್ತೆ.
ಸೊ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಏನಾದ್ರು ಬೇಕಿತ್ತು ಅಂದ್ರೆ ಡಿಸ್ಪ್ಲೇ ಮೇಲೆ ಕಾಣೋ ನಂಬರ್ಗೆ ಕಾಲ್ ಮಾಡಿ. ಇನ್ನು ನಮ್ಮ PK ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ ಬರೀ ಯೂಟ್ಯೂಬ್ ಅಲ್ದಲ್ಲೇ ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಫೇಸ್ಬುಕ್ ಆಗಿರ್ಬೋದು, ಟ್ವಿಟರ್ ಅಲ್ಲೂ ಕೂಡ ಇದೆ, ಅಲ್ಲೂ ಕೂಡ ಹೋಗಿ ಫಾಲೋ ಮಾಡಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.